ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿರೋ ಕ್ರೋಶಾ ಬಾರ್ಡರ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಯಾವಾಗಲೂ ಯೂಸ್ ಮಾಡೋದು 11 ನಂಬರ್ 0.7 mm ಕ್ರೋಶಾ ನೀಡಲ್, ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಫ್ರೆಂಡ್ಸ್, 6 ಎಳೆ ದಾರ ತೊಗೊಂಡು ನಾನು ಬಟ್ಟೆಗೆ ಆಲ್ರೆಡಿ ಗಂಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಸಲ ನಾವು ಲಾಕ್ ಮಾಡಿಕೊಂಡು ನೋಡಿ 1 2 ಚೈನನ್ನು ತಗೋಬೇಕು. ಹಾಗೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 1 2 3 ಚೈನನ್ನು ಹಾಕಿ ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ನಾವು ದಾರಾನ ತೊಗೊಂಡು ಬರಬೇಕು. ಫ್ರೆಂಡ್ಸ್, ಈ ಥರ ನೋಡಿ, ಈಗ ಒಂದು ಪಿಕೋಟ್ ರೆಡಿ ಆಯಿತು. ಹಾಗೆ ಒಂದು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ, ಅಂದರೆ ಒಂದು ಚೈನನ್ನು ಹಾಕ್ಕೊತಾ ಇದ್ದೀನಿ ಡಿಸೈನ್ ಆದಮೇಲೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾವು ನೋಡಿ ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. 1 2 3 ಮತ್ತು 3 ಚೈನನ್ನು ಮಾಡಿಕೊಂಡು ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ದಾರಾನ ತಂದು ಈ ಥರ ಲಾಕ್ ಮಾಡ್ಕೋಬೇಕು ನಾವು. ನೋಡಿ, ಇದ್ರ ಮಧ್ಯದಲ್ಲಿ ಹೋಗಿ ದಾರ ತೊಗೊಂಡು ಬಂದು ಈ ಥರ ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೋಟ್ ರೆಡಿ ಆಗುತ್ತೆ. ಈ ಥರ ಫುಲ್ ಸೀರೆಗೆ ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಒಂದು ಚೈನನ್ನು ಹಾಕ್ತಿದ್ದೀನಿ. ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 1 2 3 ಚೈನನ್ನು ಹಾಕಿ ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ನೋಡಿ ಈ ಥರ ತೊಗೊಂಡು ಬರಬೇಕು. ಮತ್ತೆ ಒಂದು ಚೈನನ್ನು ಹಾಕಿ ಫುಲ್ ಸೀರೆಗೆ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೋಡಿ, 1 2 3 ಚೈನನ್ನು ಹಾಕಿ ನೋಡಿ ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗ್ಬಿಟ್ಟು ಈ ಥರ ಒಂದು ಪಿಕೋಟ್ನ ರೆಡಿ ಮಾಡಿಕೊಂಡು ಒಂದು ಚೈನನ್ನು ಹಾಕಬೇಕಾಗತ್ತೆ. ಒಂದು ಚೈನನ್ನು ಹಾಕಿ ಸೂಜಿ ಮೇಲೆ ಮತ್ತು ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತು ಸೂಜಿಯಿಂದ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆಗಿದ್ಮೇಲೆ 1 2 3 ಚೈನನ್ನು ಹಾಕಬೇಕು. ಹಾಗೆ ಡಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಸೇಮ್ ಸೀರೆ ಫುಲ್ ಇದೇ ಇರುತ್ತೆ. ಫ್ರೆಂಡ್ಸ್, ಈ ಥರ ಲಾಕ್ ಮಾಡಿಕೊಂಡು ಒಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಬಂದು ಈ ಥರ ಡಬಲ್ ಕ್ರೋಶನ ಮಾಡಿಕೊಂಡು 3 ಚೈನನ್ನು ಹಾಕಿ ತುಂಬಾ ಈಸಿ ಇದೆ ಫ್ರೆಂಡ್ಸ್, ಆರಾಮಾಗಿ ಮಾಡ್ಬೋದು. ನೋಡಿ, ಈ ಥರ ಮಾಡ್ಕೊಂಡು ಹೋದರೆ ನೋಡಿ ಇದೇ ಥರ ಫುಲ್ ಸೀರೆಗೆ ನಾನು ಕುಚ್ಚು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಇದೇ ಥರ ಹಾಕ್ಕೊಂಡು ಹೋಗೋದು. ನೋಡಿ, ಒಂದು ಸಲ ಲಾಕ್ ಮಾಡಿಕೊಂಡು ಅಂದರೆ ಒಂದು ಚೈನನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ ಈ ಥರ ಡಬಲ್ ಕ್ರೋಶನ ಮಾಡಿಕೊಂಡು ನಂತರ 1 ಚೈನ್ 2 ಚೈನ್ 3 ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶ ಇದ್ರ ಮಧ್ಯದಲ್ಲಿ ಹೋಗಿ ನಾನು ದಾರಾನ ತಂದು ಈ ಥರ ಲಾಕ್ ಮಾಡ್ಕೊಳ್ಳೋದು. ಮತ್ತು ತಿರ್ಗಾ ಒಂದು ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ಥರ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ ಒಂದು ಸಲ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಇದೇ ಥರ ಫುಲ್ ಸೀರೆಗೆ ಫ್ರೆಂಡ್ಸ್ ಹಾಕ್ಕೊಂಡು ಹೋಗೋದು. ಇದು ಒಂಥರ ಬಾರ್ಡರ್ ಡಿಸೈನ್ ಥರ ಚೆನ್ನಾಗಿ ಕಾಣಿಸುತ್ತೆ.
3 ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶೆ ಒಳಗಡೆ ತೊಗೊಂಡು ಬಂದು ಈ ಥರ ಪಿಕೋಟ್ ರೆಡಿ ಮಾಡಿಕೊಂಡು ಮತ್ತೆ ಒಂದು ಚೈನನ್ನು ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ಸೂಜಿ ಮೇಲೆ ದಾರ ತಗೊಂಡು 1 2 3 ಚೈನನ್ನು ಹಾಕಿ ಮತ್ತು ನಾನು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ದಾರ ತೊಗೊಂಡು ಬಂದು ಈ ಥರ ಒಂದು ಪಿಕೋಟ್ನ ರೆಡಿ ಮಾಡೋದು ಫ್ರೆಂಡ್ಸ್. ನೋಡಿ ಈ ಥರ ಆದಮೇಲೆ ಒಂದು ಚೈನನ್ನು ಹಾಕಬೇಕು ಮತ್ತು ಸೂಜಿ ಮೇಲೆ ದಾರ ತಗೊಂಡು 1 2 3 ಚೈನನ್ನು ಹಾಕಿ ನೋಡಿ ಈ ಥರ ಫುಲ್ಲು ಸೀರೆಗೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ, ಆಮೇಲೆ ಸಿಂಪಲ್ ಆಗಿದೆ, ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್. ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಇದಾದಮೇಲೆ ಇವಾಗ ಲಾಸ್ಟಿಗೆ ಈ ಥರ ಆದಮೇಲೆ ಇವಾಗ 2 ಚೈನನ್ನು ಹಾಕ್ಕೋಬೇಕು. ಹಾಗೆ 2 ಚೈನ್ ಆದಮೇಲೆ ಇಲ್ಲಿ ಕಟ್ ಮಾಡಿಕೊಂಡು ಈ ಥರ ನೋಡಿ ಈ ದಾರ ಏನು ಮಿಕ್ಕತ್ತಲ್ವ ಹಿಂದ್ಗಡೆ ಇದನ್ನ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಹಿಂದ್ಗಡೆ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಎಲ್ಲ ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಬಂದಿದೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.